ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಮಿತ್. ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ರೇಖಿ ಮಾಸ್ಟರ್. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಗ್ರ್ಯಾಂಡ್ ರೇಖಿ ಮಾಸ್ಟರ್, ಹಾಗೆ ಮಾಸ್ಟರ್ ಹಿಪ್ನೋಟೈಸರ್ ನಮ್ಮ ಮೇಡಮ್ ಅವರು. ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ಕಾರ. ಭರಣಿ ರಾಜ್ ಅವರೇ ನಮಸ್ಕಾರ ಮತ್ತೊಮ್ಮೆ. ಯಾಕೆ ಅಂತಂದರೆ ಒತ್ತಿ ಯಾಕೆ ನಿಮ್ಮ ಹೆಸರು ಹೇಳಿದೆ ಅಂತಂದರೆ ಈ ಒಂದು ಸಮಸ್ಯೆ ತುಂಬ ಜನರಲ್ಲಿ ಇದೆ, ನಮ್ಮ ಪ್ರಪಂಚದಾದ್ಯಂತ ಇದೆ ಅಂತಂದ್ರೂ ಕೂಡ ತಪ್ಪಾಗಲ್ಲ. ದುಶ್ಚಟಗಳು ಅಂದರೆ ಬ್ಯಾಡ್ ಹ್ಯಾಬಿಟ್ಸ್, ಈ ಒಂದು ದುಶ್ಚಟಕ್ಕೆ ರೇಖಿ ರಾಮಬಾಣ ಅಂತಲೂ ಕೂಡ ಹೇಳಬಹುದು. ಸೊ ಆ ಥರದ ಒಂದು ಪರಿಹಾರಗಳನ್ನ ನೀವು ಕೊಟ್ಟಿದ್ದೀರಾ ಅಂತಲೂ ನಾನು ಕೇಳ್ಪಟ್ಟಿದ್ದೀನಿ. ಸೊ ಈಗ ಹೇಳಿ, ಈಗ ಈ ಬ್ಯಾಡ್ ಹ್ಯಾಬಿಟ್ಸ್ ಅಂದಾಗ ಒಂದೆರಡು ಅಂತ ಬರಲ್ಲ, ಹಲ್ವಾರಿದೆ. ಕುಡಿಯೋದ್ರಿಂದ ಹಿಡಿದು ಹೆಣ್ಣನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋವರೆಗೂ ಕೂಡ ಈ ಒಂದು ದುಶ್ಚಟಗಳು ಮನುಷ್ಯನಲ್ಲಿ, ಅದರಲ್ಲೂ ಕೆಲವರಲ್ಲಿ ಯಥೇಚ್ಛವಾಗಿರುತ್ತೆ. ಸೊ ಇಂತಹ ಒಂದು ಬ್ಯಾಡ್ ಹ್ಯಾಬಿಟ್ಸ್ನ ದೂರ ಮಾಡೋದಕ್ಕೆ ಏನೇನು ಪ್ರಯೋಗಗಳು ಈ ಒಂದು ರೇಖಿನಲ್ಲಿದೆ? ರೇಖಿನಲ್ಲಿ ಈ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ಇಲ್ಲಿ ದುಶ್ಚಟಗಳು ಅಂತ ಬಂದಾಗ, ಉದಾಹರಣೆಗೆ ಡ್ರಿಂಕ್ಸ್ ತಗೊಳ್ಳೋಣ. ಈ ಡ್ರಿಂಕ್ಸ್ ಅನ್ನೋದು ಬಂದಾಗ ನಾವು ಮಾಮೂಲಿಯಾಗಿ ಹೇಳಬೇಕು ಅಂದಾಗ ಅವರು ಫ್ರೆಂಡ್ಸ್ ಜೊತೆ ಹೋಗಿ ಲೈಟಾಗಿ ಕುಡಿದು ಅದನ್ನು ಅವರು ಅಭ್ಯಾಸ ಮಾಡ್ಕೊಂಡಿರ್ಬೋದು. ಡ್ರಗ್ಸು ಅಷ್ಟೇ ಆ ಥರ ಮಾಡ್ಕೊಂಡಿರ್ಬೋದು. ಇಲ್ಲ ಅವ್ರಿಗೆ ಗೊತ್ತಿಲ್ಲದಂತಹ ಏನೋ ಒಂದು ಫೀಲಿಂಗು, ಅದು ಪೂರ್ವ ಜನ್ಮದ್ದಾಗಿರ್ಬೋದು. ಈಗ ನೋಡಿ, ನಾವು ಹೇಳ್ತೀವಿ ಯಾಕೋ ಇವತ್ತು ಬೆಳಗ್ಗೆಯಿಂದ ಬೇಜಾರು, ಏನು ಮಾಡೋಕ್ಕೂ ಮೂಡಿಲ್ಲ, ಏನೋ ಬೇಜಾರು ಅದು ನಮಗೂ ಗೊತ್ತಿಲ್ಲ. ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಯಾವುದೋ ಒಂದು ನೋವನ್ನು, ಯಾವುದೋ ಒಂದು ಹೇಳ್ಕೊಳಕ್ಕಾಗದೇ ಇರುವಂತಹ ಸಮಸ್ಯೆಯಿಂದ ಬಳಲ್ತಾ ಇದೆ. ಅದನ್ನು ಹೇಳ್ಕೊಳಕ್ಕೆ ನಮಗೂ ಗೊತ್ತಿಲ್ಲ. ಯಾಕಂದರೆ ನನ್ನ ಸಬ್ಕಾನ್ಷಿಯಸ್ ಮೈಂಡೇ ಬೇರೆ, ನನ್ನ ಜಾಗೃತ ಮನಸ್ಸೇ ಬೇರೆ ಇರುತ್ತೆ. ಆ ಸಬ್ಕಾನ್ಷಿಯಸ್ ಮೈಂಡ್ ಏನಿಂದ ಬಳಲ್ತಾ ಅದು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿದೆಯೋ ಅದು ಗೊತ್ತಿಲ್ಲ. ಅಥವಾ ಯಾವ ಒಂದು ಪೂರ್ವ ಜನ್ಮದಲ್ಲಿ ಕುಡಿದು ಸತ್ತೋಗಿದ್ರೆ ಅದರದ ಒಂದು ನೆನಪು ಸಹ ಸಬ್ಕಾನ್ಷಿಯಸ್ ಮೈಂಡ್ ತೊಗೊಂಬಂದಿರುತ್ತೆ. ಈ ಜನ್ಮದಲ್ಲಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಅಷ್ಟೇ, ಇದು ಪೂರ್ವ ಜನ್ಮದಿಂದ ಆದರೂ ಬಂದಿರ್ಬೋದು, ಅಥವಾ ಅವ್ರ ತಂದೆ ತಾತನ ಕಡೆಯಿಂದ ಹೆರಿಡಿಟರಿ ಪ್ರಕಾರ ಆದರೂ ಬಂದಿರ್ಬೋದು, ಅಥವಾ ಅವರ ಉದ್ದೇಶಪೂರ್ವಕವಾಗೇ ಬಂದಿರ್ಬೋದು. ಯಾಕಂದರೆ ಎಲ್ಲ ಸಮಸ್ಯೆಗಳು ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಅಂತಲೇ ಹೇಳೋಕ್ಕಾಗೋದಿಲ್ಲ. ನಮ್ಮ ದೇಹದಲ್ಲೂ ಹಲವಾರು ಸಮಸ್ಯೆಗಳು, ಕಾಯಿಲೆಗಳು, ಫೀಲಿಂಗ್ಸು ಬರ್ತಾ ಇರುತ್ತೆ. ಅದು ಯಾವ ಕಡೆಯಿಂದಾದರೂ ಬಂದಿರಲಿ, ಅದು ಸೆಕೆಂಡ್ರಿ. ಆದರೆ ರೇಖೆಯಿಂದ ಇದನ್ನು ಖಂಡಿತವಾಗ್ಲೂ ಗುಣಪಡಿಸ್ಬೋದು. ಮುಖ್ಯವಾಗಿ ಈ ಮಾನಸಿಕ ಖಿನ್ನತೆ ಇರೋರು, ಈ ಡ್ರಿಂಕ್ಸ್ಗೆ, ಡ್ರಗ್ಸ್ಗೆ, ಪಾನ್ ಪರಾಕ್ಕೆ ಇಂಥದಕ್ಕೆ ಅಡಿಕ್ಟ್ ಆಗಿರೋರು, ವಿಪರೀತ ಶಾರ್ಟ್ ಟೆಂಪರ್ ಇರೋರು, ಮತ್ತು ಬೇರೆ ಕಡೆ ಅಫೇರ್ ಇಟ್ಕೊಂಡಿರೋರು, ಈ 4ಕ್ಕೆ ಮಾತ್ರ ಕಂಪಲ್ಸರಿ ಕರುಣಾರೇಖೆಯನ್ನು ಯೂಸ್ ಮಾಡ್ಕೋಬೇಕು. ಯಾಕಂದರೆ ಕರುಣಾರೇಖೆಯಲ್ಲಿ ಅದಕ್ಕಂತಲೇ ಚಿಹ್ನೆಗಳು ಬಂದಿವೆ. ಡ್ರಿಂಕ್ಸ್ ಬಿಡ್ಸೋಕ್ಕಂತಲೇ ಚಿಹ್ನೆಗಳಿವೆ. ಮಾನಸಿಕ ಸಮಸ್ಯೆಗಳು, ಪೂರ್ವ ಜನ್ಮದ ಮಾನಸಿಕ ಖಿನ್ನತೆಗಳಿಂದ ಹೊರಗಡೆ ತರುವಂತಹ ಸಿಂಬಲ್ಸ್ ಇದೆ. ನಮ್ಮ ಗೋಲನ್ನು ನಾವು ಅಚೀವ್ಮೆಂಟ್ ಮಾಡಬೇಕಂದ್ರೆ ಅದಕ್ಕೆ ಸಿಂಬಲ್ಸ್ ಇದೆ. ಯಾರಾದರೂ ನಾವು ಆಸ್ತಿ, ದುಡ್ಡು, ಕಾಸು ಅಂತ ನಾವು ಸ್ಟ್ರಗಲ್ ಪಡ್ತಾಯಿದ್ರೆ ಅದಕ್ಕಂತಲೇ ಸಿಂಬಲ್ಸ್ ಇದೆ. ಬ್ಯಾಡ್ ಹ್ಯಾಬಿಟ್ಸಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕಂತಲೇ ಸಿಂಬಲ್ಸ್ ಇದೆ. ಯಾವ ಒಂದು ಸಮಸ್ಯೆಗಳು ಸುಪ್ತ ಮನಸ್ಸಿನಲ್ಲೇ ಉಳ್ಕೊಂಡು ಜಾಗೃತ ಮನಸ್ಸಿಗೆ ಅದು ತಗೊಳ್ತಾ ಇಲ್ವೋ ಅದಕ್ಕೆ ಅಂತಲೇ ಸಿಂಬಲ್ಸ್ ಇದೆ. ಈ ಥರ ಸಿಂಬಲ್ಸ್ ಇದೆ. ಇದು 2-3 ಥರ ಟ್ರೀಟ್ಮೆಂಟ್ ಇದರಿಂದ ನಾವು ತಗೋಬೋದು. ಒಂದು, ಇಷ್ಟು ಸಮಸ್ಯೆಲಿರೋರ್ಗೆ ಹೇಳ್ತಾ ಇರೋದು, ವ್ಯಕ್ತಿ ತಾನು ಈ ಸಮಸ್ಯೆಯಿಂದ ನಾನು ಹೊರಗಡೆ ಬರಬೇಕು ಅಂತ ಬಂದಾಗ ಅವನನ್ನು ನಾವು ಫಸ್ಟ್ ಹಿಪ್ನೋಟೈಸ್ ಮಾಡಿ ಅದಕ್ಕೆ ಮೂಲ ಕಾರಣವನ್ನು ತಿಳ್ಕೊಳ್ತೀವಿ. ಆದರೆ ಎಲ್ಲರೂ ಆ ಸ್ಟೇಜ್ಗೆ ಹೋಗಲ್ಲ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. 100ಕ್ಕೆ 70 ಜನ ಸ್ಟೇಜ್ಗೆ ಹೋಗ್ತಾರೆ, 30 ಜನ ಆ ಸ್ಟೇಜ್ಗೆ ಹೋಗೋದಿಲ್ಲ. ಆಗ ನಾವೇನು ಮಾಡ್ತೀವಿ, ಅವ್ರನ್ನ ಸೆಕೆಂಡ್ ಸ್ಟೇಜಿಗೆ ಕರ್ಕೊಂಡೋಗಿ ಅವ್ರ ಎಲ್ಲ ಚಕ್ರಗಳನ್ನು, ಈ ಡ್ರಿಂಕ್ಸ್ಗೆ, ಈ ಥರ ಮತ್ತು ಪದಾರ್ಥಗಳಿಗೆ ಯಾವ ಚಕ್ರ ಅಡಿಕ್ಟ್ ಆಗಿರುತ್ತೆ, ಯಾವ ಸೂಕ್ಷ್ಮ ಶರೀರ ಹಾಳಾಗಿದೆ, ಅದನ್ನು ನಾವೆಲ್ಲ ಒಂದು ಕಡೆಯಿಂದ ರಿಕವರ್ ಮಾಡಿ ಎಲ್ಲ ಚಕ್ರಗಳನ್ನು ಕ್ಲೆನ್ಸ್ ಮಾಡಿ ಎಲ್ಲ ಚಕ್ರಗಳನ್ನು ಆ್ಯಕ್ಟಿವ್ ಮಾಡಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವ ಸಜೆಷನ್ಸನ್ನು ನಾವು ಕೊಟ್ಟು ಅದರಿಂದ ಹೊರಗಡೆ ತೊಗೊಂಬರ್ತೀವಿ. ಜೊತೆಗೆ ರೇಖಿ ವಿದ್ಯೆಯನ್ನು ಹೇಳ್ಕೊಡ್ತೀವಿ, ಅವ್ರು ಮಾಡ್ಕೊಳ್ತಾ ಇರ್ತಾರೆ. ದಿನದಿಂದ ದಿನಕ್ಕೆ ಆ ಸಮಸ್ಯೆ ಕ್ಲಿಯರ್ ಆಗ್ತಾ ಬರ್ತಾ ಇರುತ್ತೆ. ಓಕೆ, ಈಗ
ಈ ಒಂದು ಚಟಗಳನ್ನ ಬಿಡಿಸೋದಕ್ಕೋಸ್ಕರ ಮನೆಯಲ್ಲಿರ್ತಕ್ಕಂತಹ ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಮ್ಮ ಮಕ್ಕಳಾಗಿರ್ಬೋದು, ತಮ್ಮ ಗಂಡಂದರಾಗಿರ್ಬೋದು, ಇವ್ರನ್ನ ಈ ಚಟದಿಂದ ದೂರ ಮಾಡಬೇಕು ಅನ್ನೋದಕ್ಕೋಸ್ಕರ ತುಂಬ ಕಸರತ್ತನ್ನ ನಡೆಸ್ತಾರೆ. ಕರ್ಕೊಂಡೋಗಿ ಯಾವುದಾದ್ರೂ ಒಂದು ಕ್ಲಾಸ್ಗಳಿಗೆ ಬಿಟ್ಬಿಟ್ಟು ಅಲ್ಲೇ ಇರಿಸೋ ಥರನೋ ಅಥವಾ ಏನೋ ತಂದು ಹಾಕಿ ಕೊಡಿಸೋದನ್ನ ಬಿಡಿಸೋ ಥರನೋ ಮಾಡ್ತಾರೆ. ಇದರಿಂದ ಎಷ್ಟೊಂದು ಜನಕ್ಕೆ ಗೊತ್ತಾಗ್ಬಿಡುತ್ತೆ ಇವ್ರು ಬಿಡಿಸೋದಕ್ಕೆ ಏನೋ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಎಷ್ಟೊಂದು ಜನ ತಮ್ಮ ಹೆಂಡತಿರ್ಗಾಗಿ ಅಮ್ಮನಿಗಾಗಲಿ ಹೊರಗೆ ಹೋಗೋಕ್ಕೂ ಬಿಡಲ್ಲ. ಇಂಥವ್ರೀಗ ಬಿಡಿಸ್ಬೇಕು. ಬಟ್ ಇವರು ಈಗ ನಿಮ್ಮನ್ನ ಸಂಪರ್ಕನೂ ಮಾಡೋಕ್ಕಾಗಲ್ಲ. ಇವರು ಮನೇಲೇ ಇದ್ಕೊಂಡು ಯಾವ ಥರ ಏನು ಮಾಡಬಹುದು? ಇವರು ಆನ್ಲೈನಲ್ಲಿ ನಾವು ರೇಖೆ ಕ್ಲಾಸನ್ನು ಹೇಳ್ಕೊಡ್ತೀವಿ. ಇಲ್ಲಿಗೆ ಬರಬೇಕು ಅಂತಿಲ್ಲ. ನಾವು ಇಲ್ಲಿಗೆ ಬರ್ಬೇಕಂದವ್ರಿಗೂ ಹೇಳೋದು ಅದೇ ಮಾತೇ. ಲವ್ ಮಾಡ್ತಾ ಇರೋರನ್ನ, ಈ ಡ್ರಿಂಕ್ಸ್ ಇದು ಮಾಡ್ತಿರೋರನ್ನ, ಬೇರೆ ಕಡೆ ಅಫೇರ್ ಇರೋರನ್ನ, ಮತ್ತು ತುಂಬ ಕೋಪ ಇವೆಲ್ಲ ಇರೋರನ್ನ ಕರ್ಕೊಂಡು ಬರಬೇಡಿ. ಯಾಕಂದರೆ ಈ ಟ್ರೀಟ್ಮೆಂಟ್ ಹೇಗೆ ಅಂದರೆ ಇಷ್ಟಪಟ್ಟು ಅವ್ರಾಗ ಅವ್ರು ಬರಬೇಕು, ಇಲ್ಲ ಪೇರೆಂಟ್ಸು ಅಥವಾ ಗಂಡನೋ ಹೆಂಡ್ತಿನೋ ರೇಖೆಯನ್ನು ಮಾಡಬೇಕು. ಯಾಕಂದರೆ ಇಲ್ಲಿಗೆ ಬಂದೋದ್ರೆ ಅವ್ರ ಮೈಂಡ್ ಅಲರ್ಟ್ ಆಗೋಗುತ್ತೆ. ನಾವು ಕೊಡೋ ಹಿಪ್ನೋಟೈಸರ್ ಸಜೆಷನ್ಸನ್ನು ಮೈಂಡ್ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಎಷ್ಟೋ ಜನ ಹೆಂಡ್ತಿಗೋಸ್ಕರ ಗಂಡನಿಗೋಸ್ಕರ ನಾಟಕ ಮಾಡ್ಕೊಂಡು ಬಂದು ಅವ್ರು ಹೋದ್ಮೇಲೆ ಒಂಚೂರು ಚೇಂಜ್ ಆಗಲಿ. ಯಾಕೆಂದ್ರೆ ಅವ್ರಿಗೆ ಗೊತ್ತು ನನಗೆ ರೇಖೆನೇ ಮಾಡ್ತಾ ಇದ್ದಾರೆ, ನನಗೆ ಹಿಪ್ನೋಟೈಸೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ಅವ್ರಿಗೆ ಹೇಳೋ ಅವಶ್ಯಕತೆನೇ ಇಲ್ಲ. ನಾವೇನು ಮಾಡ್ತೀವಿ, ಅವ್ರ ಪೇರೆಂಟ್ಸ್ ಬರ್ಬೋದು. ಇಲ್ಲ ಅಂತಂದರೆ ನನ್ನ ಮನೆಯಿಂದ ಹೊರಗಡೆ ಬರೋಕ್ಕೆ ಬಿಡ್ತಾ ಇಲ್ಲ ನಾವಾಗ ಆನ್ಲೈನಲ್ಲಿ ಈ ಕ್ಲಾಸನ್ನು ಆರಾಮಾಗಿ ಕಲಿಬೋದು. ಆಗ ನಾವೇನು ಮಾಡ್ತೀವಿ, ಅವ್ರಿಗೆ ರೇಖೆಯನ್ನು ಹೇಳ್ಕೊಡ್ತೀವಿ. ಯಾವ ರೀತಿ ಬಿಡಿಸ್ಬೇಕು, ಆ ಡ್ರಿಂಕ್ಸನ್ನು ಬಿಡಿಸ್ಬೇಕಂದ್ರೆ ಯಾವ ಭಾಗಗಳಿಗೆ ರೇಖೆ ಶಕ್ತಿಯನ್ನು ಕೊಡಬೇಕು, ಯಾವ ಚಕ್ರಗಳನ್ನು ಆ್ಯಕ್ಟಿವ್ ಮಾಡಬೇಕು ಎಲ್ಲವನ್ನು ಹೇಳ್ಕೊಡ್ತೀವಿ. ಜೊತೆಗೆ 3 ತಿಂಗಳು ನಾವು ಇಲ್ಲಿಂದ ಏನು ಮಾಡಬೇಕು, ಆ ವ್ಯಕ್ತಿಗೆ ಯಾವ ಥರ ನಾವು ಟ್ರೀಟ್ಮೆಂಟನ್ನು ಕೊಡಬೇಕು ಅದನ್ನು ನಾವಿಲ್ಲಿ ಕೊಡೋಕ್ಕೆ ಶುರು ಮಾಡ್ತೀವಿ. ಆಗ ನಾವಿಲ್ಲಿ 3 ತಿಂಗಳು ರೇಖೆ ಶಕ್ತಿಯನ್ನು ಕೊಡೋದಕ್ಕೂ ಅವರು 3 ಮಂತ್ಸ್ ಮನೇಲಿ ಮಾಡೋದಕ್ಕೂ ಬೇಕಾದ ಚೇಂಜಸ್ ಆಗುತ್ತೆ. ಆದರೂ ನೀವು ಒಂದು ಕ್ವಶನ್ ಕೇಳ್ಬೋದು, ಈಗ ಹೆಂಡತಿ ಕುತ್ಕೊಂಡು ಮಾಡ್ತಾಯಿದ್ರೆ ಗಂಡ ಸುಮ್ಮನೆ ಇರ್ತಾನ? ಅದು ಅಷ್ಟೇ. ಅವನ ಪಾಡ್ಗೆ ಅವ್ನು ನಿದ್ದೆ ಮಾಡೋಗಿ ಮಾಡ್ಬೋದು, ಇಲ್ಲ ಅವ್ನ ಪಕ್ಕದ ರೂಮ್ ಅವ್ನ ಪಾಡ್ಗೆ ಅವ್ನ ರೂಮಲ್ಲಿ ಬಾಗಿಲು ಹಾಕೊಂಡು ಮಲಗಿದ್ರೆ ಇಲ್ಲಿ ಫೋಟೋ ಇಟ್ಕೊಂಡು ಡಿಸ್ಟೆನ್ಸ್ ಸೀಲಿಂಗ್ ಮಾಡ್ಬೋದು, ಇಲ್ಲ ಅವ್ರು ಕೆಲ್ಸಕ್ಕೆ ಹೋದಾಗ ಫೋಟೋ ಇಟ್ಕೊಂಡು ಡಿಸ್ಟೆನ್ಸ್ ಸೀಲಿಂಗ್ಸನ್ನು ಮಾಡ್ಬೋದು. ಇನ್ನು ಹಿಪ್ನೋಟೈಸು ಅದಕ್ಕೇನು ಎಕ್ಸ್ಟ್ರಾ ಕಸರತ್ತು ಮಾಡೋಂಗಿಲ್ಲ. ನಾವು ಮಲಗಿರೋ ಜಾಗದಿಂದನೇ ನಾವು ಗಂಡ ಆರಾಮಾಗಿ ಮಲಗಿರ್ತಾನೆ, ನಮ್ಮ ಪಾಡು ನಾವು ಮಲಗಿ ಇಲ್ಲಿಂದನೇ ನಾವು ಅವ್ರ ಮೈಂಡಿಗೆ ಸಜೆಷನ್ಸನ್ನು ಕೊಡ್ಬೋದು. ಮತ್ತು ಪಿರಮಿಡ್ ಡೀಲಿಂಗ್ ಮಾಡಿ ಅವನ ಗಮನ ಆ ಕಡೆ ಹೋಗದೇ ಇರೋ ಥರ ಪಿರಮಿಡಲ್ಲಿ ಲಾಕ್ ಮಾಡ್ಬೋದು. ಈ ಥರ ಬೇಕಾದಷ್ಟು ಟೆಕ್ನಿಕ್ಸ್ ಇದೆ. ಓಕೆ, ಖಂಡಿತವಾಗ್ಲೂ. ಒಟ್ಟಿನಲ್ಲಿ ನೀವೇನಾದರೂ ಅವ್ರನ್ನ ಈ ಒಂದು ಚಟಗಳಿಂದ ದೂರ ಮಾಡಬೇಕು, ನಿಮ್ಮ ಚಟಕ್ಕೆ ದಾಸರಾಗಿರೋ ಮಕ್ಕಳಾಗಿರ್ಬೋದು, ಗಂಡ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇವ್ರನ್ನ ದೂರ ಮಾಡಬೇಕು ಅನ್ನೋದಾದರೆ ಅವ್ರನ್ನ ಕರ್ಕೊಂಬಂದು ಅಲ್ಲಿ ಕೂರಿಸಿ ಕಟಾಕಿ ಬಲವಂತದಿಂದ ಮಾಡಬೇಕು ಅನ್ನೋದು ಏನೂ ಇಲ್ಲ. ಅವ್ರಿಗೆ ಗೊತ್ತಾಗದೇ ಇರೋ ಥರನೇ ನೀವೇ ಆ ಒಂದು ವಿದ್ಯೆನ ಕಲಿತು ಅವ್ರನ್ನ ಆ ಒಂದು ಚಟಗಳ ಹತ್ರ ಹೋಗದೇ ಇರೋ ಥರ ಮಾಡ್ಕೊಳ್ಳೋ ಒಂದು ಎಲ್ಲ ವಿಷಯಗಳು ಕೂಡ ಈ ಒಂದು ರೇಖೆ ಅನ್ನೋ ವಿದ್ಯೆ ಒಳಗಡೆ ಅಡಗಿದೆ. ಸೊ ಅದನ್ನು ನೀವು ಕಲಿತು ನಿಮ್ಮವ್ರನ್ನ ನಿಮ್ಮ ಹತ್ರನೇ ಉಳಿಸ್ಕೊಬಹುದು ಅಂತ ಹೇಳ್ತಾ, ಇದನ್ನು ಅಂತಂದರೆ ಈ ಥರದ ಸಮಸ್ಯೆಯಲ್ಲಿ ಯಾರ್ಯಾರು ಬರಳ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಮೇಡಮ್ ಅವ್ರನ್ನ ಭೇಟಿಯಾಗಿ ಅವ್ರ ಸಂಸ್ಥೆಗೆ ಒಂದು ಸಲ ಭೇಟಿ ಕೊಡಿ. ಅವರ ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು ಡಿಸ್ಕ್ರಿಪ್ಷನಲ್ಲಿ ನಾವು ಹಾಕಿರ್ತೀವಿ. ಖಂಡಿತವಾಗ್ಲೂ ನಿಮ್ಮ ಒಂದು ಸಮಸ್ಯೆಗೆ ಸುಲಭ ಪರಿಹಾರ ಅಂತಲೇ ಹೇಳ್ಬೋದು. ಕೂತಲ್ಲೇ, ಮಲಗಲ್ಲೇ ಅಥವಾ ನಿಮ್ಮ ಕೆಲಸನ ನೀವು ಮಾಡ್ತಲ್ಲೇ ನಿಮ್ಮ ಸಮಸ್ಯೆಗಳನ್ನ ನೀವು ದೂರ ಮಾಡಿಕೊಂಡು ಸಂತೋಷವಾಗಿ ಬಾಳ್ಬೋದು. ಸೊ ಇದಕ್ಕೆಲ್ಲ ಕಾರಣ ರೇಖಿ, ಹಾಗೆಯೇ ಮೇಡಮ್ ಅವರು. ಸೊ ಖಂಡಿತವಾಗ್ಲೂ ಅವ್ರನ್ನೊಂದು ಸಲ ಭೇಟಿ ಮಾಡಿ ಇನ್ನಷ್ಟು ವಿಷಯಗಳ ಜೊತೆಗೆ ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ, ಹಾಗೆ ಮೇಡಮ್ ಅವರ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನಲ್ನು ಕೂಡ ಈ ಒಂದು ವಿಷಯಗಳನ್ನ ಹೆಚ್ಚಿನ ಜನರ ಹತ್ರ ನೀವು ತಲುಪಿಸಿದಷ್ಟು ಮೇಡಮ್ಗಾಗಿರ್ಬೋದು, ಹಾಗೆ ಸಮಾಜಕ್ಕಾಗಿರ್ಬೋದು ಖಂಡಿತವಾಗ್ಲೂ ಒಂದು ಒಳ್ಳೆಯ ವಿಷಯ ತಲುಪ್ದಂಗಾಗುತ್ತೆ, ಒಳ್ಳೆಯ ಕೆಲಸಗಳು ಶುರುವಾಗುತ್ತೆ. ಸೊ ಅದರಿಂದ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗುತ್ತೆ. ಅಷ್ಟೇ ನಮಗೆ ಬೇಕಾಗಿರೋದು. ಮೇಡಮ್, ಮತ್ತೊಮ್ಮೆ ನಿಮಗೆ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.